ಫ್ಯಾಮಿಲಿಗೆ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ನಾನು ಸಖತ್ತಾಗಿದ್ದೀನಿ. ನೀವು ಹಾಗೆ ಇದ್ದೀರಾ ಅಂತ ನೀವು ನಾನು ಸ್ಟಾರ್ಟ್ ಮಾಡ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗಾಯ್ಸ್ ಕಮೆಂಟ್ ಹಾಕ್ಬಿಡಿ ಕಿಚನ್ ಅಂತ. ಗಾಯ್ಸ್ ಇವತ್ತಿನ ಬ್ಲಾಗ್ ನಾನು ಮನೆಯಿಂದ ಕಿಚನ್ ಇಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ನೋಡಿ ಎಲ್ಲ ಕ್ಲೀನ್ ಮಾಡಿಕೊಂಡಿದ್ದಾರೆ ಮೇಡಮ್ ಅವರು. ಈಗ ಬನಾನಾ ತರಕ್ ಹೋಗಿದ್ದೆ ಗೈಸ್ ನಾನು, ಯಾಕಂದ್ರೆ ಓಟ್ಸ್ ಇವಾಗ ಗಟ್ಟಿಗೆ ಐತೆ ಅಂತ. ಇದು ಪಚ್ಚಬಣ್ಣದ ಇವಾಗ ಬಿಸ್ಕೆಟ್ ಬಿಸ್ಕೆಟ್ ಆಯ್ ಮಾಡು. ಒಳಗೆ ಚಿಕನ್ ಮೊಟ್ಟೆ ಎದ್ಬಿಟ್ರೆ ಬಿಸ್ಕೆಟ್. ಅವಳಿ ಅನ್ನ ಸಾಂಬಾರು ಮೊಸರನ್ನ ಎಲ್ಲ ಮುಟ್ತಾ ಇಲ್ಲ. ನಿನ್ಗೈತೆ ಕೊಬ್ಬು ಜಾಸ್ತಿ ಆಗೈತ್ಲಿಯೋ. ಮೊಸರನ್ನ ಮುಟ್ಟಿನೋ ಅದಕ್ಕೆ ಹಂಗಾರ ನಮ್ಮ ಭಾಷೆ ಹೇಳೋದು ಮುಗಿತ್ಲಿಯೋ. ಹಾ, ಏನ್ ಸಮಾಚಾರ ಮೇಡಮ್? ಹಾಯ್, ಗುಡ್ ಮಾರ್ನಿಂಗ್. ಏನ್ ಬ್ರ್ಯಾಂಡ್ ಪ್ರಮೋಟರ್ ಎಲ್ಲ ಮಾಡ್ತಿದ್ದೀರ ಇವಾಗ? ಗೈಸ್ ನೋಡಿ ಗೈಸ್, ಮುಂಗಾಶಿ. ಏನು ಕಣ್ಣು ನೋಡಿ ಗೈಸ್, ಕಣ್ಣ. ಗೈಸ್ ಇವತ್ತು ಒಂದು ಕ್ಲಾಸ್ಗೆ ಹೋಗೋದಿದೆ, ಕ್ಲಾಸ್ಗೆ ಹೋಗ್ಬೇಕು. ಸೊ ಬನ್ನಿ ಇವಾಗ ಟಿಫನ್ ಓಟ್ಸ್. ಕ್ಲಾಸ್ಗೆ ಹೋಗೋದಿದೆ. ಮತ್ತೆ ಒಂದು ಡ್ಯಾನ್ಸ್ ಕ್ಲಾಸ್ ಸ್ವಲ್ಪ ಇವತ್ತು ಪರ್ಫೆಕ್ಟ್ ಪ್ಲಾನಿಂಗ್ ಇದೆ. ಸೊ ಅದೊಂದು ಮುಗಿಸ್ಬೇಕು. ಏನಾಗುತ್ತೆ ನೆಚ್ಕೋ. ಏನ್ರಿ ನೋಡಿ ಗೈಸ್, ಮೊಸರು ತಿಂದೇ ಇಲ್ಲ, ನೈಟ್ ಹಾಕಿರೋದು ಇವಳಿಗೆ. ಗುಬ್ಬಿ ಇವಳು, ಮಂಗೈಟ್ ಇವಳು. ಏನು ಸ್ವಲ್ಪ ಬಿಸ್ಕೆಟ್ ತಿಂದ ಅಷ್ಟೇ. ಯಾಕೆ ಚಿಕನ್ ಮೊಟ್ಟೆನೇ ಬೇಕಲ್ಲ ಅವಳಿಗೆ? ಚಿಕನ್ ಮೊಟ್ಟೆ ಬಿಟ್ರೆ ಬೇರೆ ಏನೂ ಬೇಡ. ಗ್ಯಾಸ್ಟ್ರಿಕ್ ಅಲ್ಲಿ ವಾಮಿಟ್ ಬರುತ್ತೆ, ಇನ್ನೇನ್ ಮಾಡ್ಲಿ ನಾನು? ಅದನ್ನ ತಂದ್ಕೊಟ್ಟಾಗ್ಲ. ಗೈಸ್ ಇವಾಗ ಏನೋ ಮಾಡುವ. ಗೈಸ್ ಈಗ ನಂದು ಓಟ್ಸ್ ಮಿಲ್ ತಿಂತಾ ಇದೀನಿ. ನಾನು ನೆಕ್ಸ್ಟ್ ಓಟ್ಸ್ ಮಿಲ್ ಚೇಂಜ್ ಮಾಡ್ತೀನಿ ಗೈಸ್. ಗ್ರೈಂಡ್ ಮಾಡೋದು ಇವಳು ಟಿಫನ್ ಮಾಡು ಅಂತ ಅಂದ್ರೆ ಇಬ್ರು ಆಟ ಆಡ್ತಾವ್ರಿ, ಹಾಲು ಬಿಸ್ಕೆಟ್ ತಿನ್ಕೊಂಡು. ಅವಳು ಇಟ್ಲಂದ್ರೆ ಅವಳು ಬಗ್ಳುತ್ತವಳೆ. ಇವಳೊಳಗೆ ಹಾಕ್ಬಾರ್ದು ಅಂತಾನೆ ಅವಳು. ಮನೆಗೆ ಟಿಫನ್ ಮಾಡುವ. ಕ್ಲಾಸ್ ಮುಗಿಸ್ಕೊಂಡು ಬಂದೆ. ಏನು ಇದು? ಯಾರ್ ಮೇಕಪ್? ಬರ ಇಲ್ಲಿ. ಓಯ್ ಅಪ್ಪ, ಯಾರು ನೀವೇ ಮಾಡಿ ಹೋಗಮ್ಮ? ಯಾರು ಮಾಡಿತ್ತು? ಬೈಲಿ ಯಾರು ಮಾಡಿತ್ತು? ಯಾರು ಮಾಡಿತ್ತು? ಏನು ಯಾರ ಮೇಕಪ್ ಮಾಡಿದ್ದೀನ? ಚೌನು ಮಮ್ಮ. ಏನಕ್ಕೆ ಮಾಡಿತ್ತು? ನೀಲ್ ಪಾಲಿಶ್ ತೋರ್ಸು. ಹಿಂಗ್ ತೋರ್ಸು, ಹಿಂಗೆ ಲವ್ ತೋರ್ಸು, ಹಿಂಗ್ ತೋರ್ಸು, ಹಿಂಗೆ. ನೀನ್ ಬುಲ್ಲಿನಾ? ಅಯ್ಯಪ್ಪ ಗಾಯ್ಸಿ, ನನ್ ಮಗ ಕಮ್ಮಿ ಅನ್ಕೋಬೇಡ್ರಿ ಅವನ್ನ. ಇನ್ನೊಂದು ಫಸ್ಟ್ ಕೊಡಿ. ಈ ಕಡೆ ಮುತ್ಕೊಡಿ ಫೋನ್. ಪೋಳಿ ಮಗನೇ. ಗೈಸಿ ಮೇಕಪ್ ನೋಡಿ, ನ್ಯಾಚುರಲ್ ಬ್ಯೂಟಿ ಕೇರ್. ಏನೋ ಪಪ್ಪ ಕಿತ್ಕೊ ಬಂದಿರೋದು ಅದನ್ನ ನನಗೆಲ್ಲ. ನಂಗೆ ಇಲ್ಲ, ಇವನಿಗೆ ಏನ್ ಕೊಡ್ಬೇಡ ಕಣ, ಬರೀ ಕೊಡಲ್ಲ ಇಲ್ಲ ಅನ್ನೋ ಬುತ್ತಿನೇ ಒಂದು. ಇವಾಗ ಪಾಪಮ್ಮನ ಕರ್ಕೊಂಬರಕ್ಕೆ ಅಂತ ಹೋಗ್ತಾ ಇದ್ದೀನಿ. ನಂದು ಕ್ಲಾಸ್ ಮುಗಿದ್ದು, ಅವಳನ್ನ ಕರ್ಕೊಂಡ್ ಬರ್ಬೇಕಾಗಿತ್ತು. ಅವ್ಳು ಮತ್ತೆ ಶೂಟ್ ಇದೆ, ಮಳೆ ಬೇರೆ ಬರ್ತಾ ಇದೆ, ಏನ್ ಮಾಡ್ತಾಳೋ ಗೊತ್ತಿಲ್ಲ. ಮತ್ತಿಗೆ ಆಗ್ಲೇ ಹೇಳಿ ನಾನು ಶೂಟ್ ಮುಗಿಸ್ಕೊ ಅಂತ. ಇಲ್ಲ ನಾನು ಆಮೇಲೆ ಮಾಡ್ಕೊತೀನಿ, ಅವ್ಳಿಗೆ ಎಮರ್ಜೆನ್ಸಿ ಶೂಟ್ ಇದೆ, ಆ ಶೂಟ್ ಮಾಡ್ಬೇಕು ಅಂತ ಹಠ ಮಾಡ್ಕೊಬೋದು. ಈಗ ಮಳೆ ಬರ್ತಾ ಇದೆ, ಶೂಟ್ ಹೆಂಗ್ ಮಾಡ್ತಾಳೋ ಗೊತ್ತಿಲ್ಲ. ಬನ್ನಿ ಕರ್ಕೊಂಬರಕ್ ಹೋಗ್ತೀನಿ. ಕರ್ಕೊಂಡು ಬಂದೆ, ಒಂದು ಶೂಟ್ ಮುಗಿಸಿ ಏನಾರ ಪ್ಲಾನ್ ಮಾಡ್ಬೇಕು. ಪ್ರಾಕ್ಟೀಸ್ ಮಾಡ್ಕೊತವ್ರೆ. ನಮ್ಗೆ ಇವತ್ತು ಮಾಡಲ್ವಾ ಹಿಂಗ್ ಮಾಡಲ್ವಾ? ಏನ್ ಇವಳು ಚೆನ್ನಾಗಿ ಕಾಣ್ತಲ್ಲ, ಕ್ಲಾರಿಟಿ ಚೆನ್ನಾಗಿ ಬರ್ತೈತಾ? ಅರ್ಥವೇ ಆಗ್ತಿಲ್ವಲ್ಲ. ಚೆನ್ನಾಗಿಲ್ಲ. ನೀನ್ ಚೆನ್ನಾಗಿದ್ಯಾ ಅಂತ ಯಾರು ಹೇಳಿದ್ದು? ಹೆಂಗ್ ಕ್ಯೂಟ್ ಓಕೆನಾ? ಸಮಾಧಾನ. ಗಾಯ್ಸ್ ಇವತ್ತು ಏನು ಅಂತ ಅಂದ್ರೆ, ಇವಳು ನೋಡಿ ಆಚೆ ಹೋಗಿ ನಿಂತೋಳೆ. ಅರೆ ಇವಳು ಮಾತ್ರ ವೈಟ್ ಕಲರೇ ಬ್ರೌನ್ ಕಲರೇ ಕಾಣ್ತಾಳೆ. ಯಾರು ಹೆಂಗೆ ಕಂಡ್ರು ನೋಡಿ ಹೆಂಗೆ ಯಾಮಾರ್ಸ್ಬಿಟ್ಟು ನೋಡಿ, ಡೋರ್ ಹೆಂಗಾಗ್ತಾಳೆ ಇವಳು. ಇವಳು ಆಚೆ, ಇವಳು ಹೊರಡೆ ಹೋಗಲ್ಲ, ಇವಳು ಹೊರಡೆ ಹೋಗಲ್ಲ. ಈಗ ನೋಡಿ, ಈಗ ಬೆಳಿಗ್ಗೆ ಯಾಮಾರಿಸ್ತಲ್ಲ, ಬೆಳಿಗ್ಗೆ ಯಾಮಾರ್ಸ್ಬಿಟ್ಟು ಗೈಸ್ ಹಿಂಗೆ ಅವಳು ಕ್ಲಾಸ್ಗೆ ಹೋಗ್ಬೇಕಾರೆ.
ಏಯ್ ಬೇಡ ತಲ್ತೈ ಈಗ ಆಗ್ತೈತೆ ಅವಳಿಗೆ. ಗಾಯ್ಸ್ ಇವಾಗ ಏನು ಅಂತಂದ್ರೆ ಪಾಪಮ್ಮ ತುಂಬಾ ದಿವಸದಿಂದ ಅವಳು ತಿರಮಿಸ್ ತಿನ್ಬೇಕು ಓದ್ತಿದ್ಲು. ಸೊ ಅದಕ್ಕೆ ನಾನು ಕೂಡ ಒಬ್ಬ ನಮ್ಮ ಚಂದ್ರಪ್ಪಣ್ಣದಪ್ಪ ನಮ್ಮ ಹುಡುಗರು ಒಬ್ರು ಸ್ಟಾರ್ಟ್ ಮಾಡಿದ್ದಾರೆ. ಸೊ ಅವರಿಗೆ ತಿರಮಿಸ್ ಕೊಡ್ಸೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ. ಹಾಗೆ ಇನ್ನೊಂದು ವಿಷಯ ಏನು ಅಂತಂದ್ರೆ ತಿರಮಿಸ್ ತಿನ್ಕೊಂಡ್ ಬಂದಾದ ಮೇಲೆ ಇದೀಗ ಒಂದು ವಾರ್ತಿ ನಮಗೆ ಒಂದು ಒಳ್ಳೆ ಕೊಡಿಸ್ತೀನಿ ಗೈಸ್. ತಿರಮಿಸ್ ಇಲ್ದೆ ಹೋದ್ರು ಏನಾದ್ರು ಒಂದು ವಿಷಯ ಕೊಡ್ಸಂಗ್ ಕರ್ಕೊಬತ್ತೀನಿ. ಅದಲ್ಲದೆ ಒಂದು ಒಳ್ಳೆ ಬಿರಿಯಾನಿ ಬಂದು ಮಾಡ್ಕೊಡ್ಬೇಕು. ಆಗಲ್ಲ ಹಂಗಾರ ನಾವು ಗೈಸ್ ನಾವು ಮನೆಯೊಳಗೆ ಇರ್ತೀವಿ, ಅವ್ರು ಹೋಗಿ ಬರ್ಲಿ. ಅವರು ಮಾಡ್ಕೊಡ್ತೀಯಾ ನೋಡಿ ಗೈಸ್, ಮಾಡ್ಕೊಡ್ತೀಯಾ? ಆಯ್ತು ಹೆಲ್ಪ್ ಮಾಡ್ತೀನಿ. ಚಾಪ್ ಒಂದ್ ಮಾಡ್ಬೇಕು, ಹೆಲ್ಪ್ ಮಾಡ್ಬೇಕು, ಮಾಡ್ಕೊಡ್ತೀನಿ ಇವತ್ತು. ಓಕೆನಾ? ಹಾ ನೋಡಿ ನಾವು ಹೊರಟಿದೀವಿ. ವೆದರ್ ಚೆನ್ನಾಗೈತೆ ಈಗ ಇಷ್ಟ ಆಗಿಲ್ವಾ ನಿನಗೆ? ಇಷ್ಟ ಆಗಿಲ್ವಾ? ಹೇಳು. ಇವಾಗ ಪೆಟ್ರೋಲ್ ಹಾಕ್ತಿದ್ದೀನಿ. ತಿರಮಿಸ್ ತಿನ್ಸಕ್ಕೆ ಅದೃಷ್ಟನೇ ಇಲ್ಲ ಗೈಸ್. ಒಂದು ಲ್ಯಾಂಡ್ ಕ್ಲಾಸ್ ಮೀಟಿಂಗ್ ಇತ್ತು, ಅಲ್ಲೋಗಿ ಮುಗಿಸ್ಕೊಂಡು ಬಂದೆ. ಈಗ ತಿರಮಿಸ್ ಅದೆಲ್ಲ ಮಾಡ್ತಾವ್ರಿಗೆ ಫೋನ್ ಮಾಡ್ಬೇಕು. ಸಪ್ರಿ ಫೋನ್ ಮಾಡ್ತಿರ್ತೀನಿ. ಈಗ ಪೆಟ್ರೋಲ್ ಹಾಕ್ತಿದ್ದೀವಿ ನೋಡಿ. ಕರೆಕ್ಟಾಗಿ ನಾವು ಬಂದ್ವಿ, ಅವರು ಬಂದ್ರು. ಇಲ್ಲಿ ಖುಷಿನಾ? ಅವ್ರು ಆದ್ರೂ ವೆಯ್ಟಿಂಗ್ ಲಿಸ್ಟ್ ನೋಡಿ ಗೈಸ್. ಇಲ್ಲಿ ಒಂದು ವೆಯ್ಟಿಂಗ್ ಲಿಸ್ಟಾ ಅವ್ರದ್ದು ಪಾಪ. ಹಿಂಗ ಮಾಡ್ಲಿ ನೆಕ್ಸ್ಟ್ ಫ್ರಾಂಚೈಸಿ ಮಾಡ್ತೀವಿ. ಲೆಟ್ಸ್ ಗೋ ಮನೆಗೆ. ಗೈಸ್ ಕರೆಂಟ್ ಬೇರೆ ಇಲ್ಲ. ನಾವು ಹೆಚ್ಚು ಕಮ್ಮಿ ಗೈಸ್ ತಿರಮಿಸ್ ತಿನ್ಬೇಕು ಅಂತಂದ ಆ ಹುಡುಗ ಒಂದು ರೀಲ್ಸ್ ಮಾಡಿದ್ದ ಚಂದ್ರಪಟ್ಟಣದಲ್ಲಿ, ತಿರಮಿಸ್ ಹಿಂಗೆ ಅಂತ. ಸೊ ನಾನು ಫಸ್ಟ್ ಕಮೆಂಟ್ ಮಾಡಿದೆ ಗೈಸ್ ಒಂದು ಆಲ್ ದ ಬೆಸ್ಟ್ ಅಂತ. ಅದಾದ್ಮೇಲೆ ನಮ್ಮ ಹುಡುಗ ಸೂಪರ್ ಪ್ರಮೋಷನ್ ಮಾಡಿಕೊಟ್ಟ. ಅವತ್ತಿಂದ ಇವಳು ವಿಡಿಯೋ ನಾನೇ ಶೇರ್ ಮಾಡಿದೆ, ಯಾಕಂತಂದ್ರೆ ಅವಳಿಗೆ ತಿರಮಿಸ್ಸು ಈ ಥರ ಶಾರ್ಟ್ ಸಖತ್ ಇಷ್ಟ ಅಲ್ವಾ. ಸೊ ಅದಕ್ಕೋಸ್ಕರ ನಾನೇ ಅವಳಿಗೆ ವಿಡಿಯೋ ಶೇರ್ ಮಾಡಿದ್ದೆ. ಅವತ್ತು ಪಾಸ್ ಹೆಚ್ಚು ಕಮ್ಮಿ ಇಷ್ಟ ಗೊತ್ತಾ ಗೈಸ್, ಸಮಥಿಂಗ್ ಒಂದು 6 ದಿನ 6 ಡೇಸಿಂದ ಇದಕ್ಕೆ ಗೈಸ್ ಇಲ್ಲಿ ಮಾಡ್ತಾ ಇರೋದು ಗೈಸ್. ಈಗ ಒಬ್ಬಮ್ಮ ನಿಮ್ ಪ್ರಕಾರ ಫೈನಲಿ ಇಷ್ಟು ದಿನ ಆದ್ಮೇಲೆ ಇಷ್ಟು 2 ಸ್ಪೂನ್ ಕೊಟ್ರದ್ ನಾನು ಇದೀನಿ ಅಂತ ನೆನಪಿರ್ಲಿ ಅಂತ ಹೇಳಕ್ಕಾಗಲ್ಲ. ಆಯ್ತು ಗೈಸ್, ತಿನ್ಬೇಕು ಅಂತ ಅನ್ಕೊಂಡಿದ್ವಿ ಇಷ್ಟು ದಿನ. ನಾನು ನೆನ್ನೆ ಕಾಲು ಮಾಡಿದ್ದೆ, ಅಣ್ಣ ಖಾಲಿ ಆಗ್ಬಿಡ್ತು ಲೇಟಾಗಿ ಬಂದ್ರಿ ಅಂತ ಅಂದ್ರು. ಮೊನ್ನೆ ನಾನು ಗಣಿ ಹರ್ಷರೆಲ್ಲ ಹೋಗಿದ್ವಿ. ಗಣಿ ಮತ್ತೆ ತಿರು ನೋಡಿ ವ್ಲಾಗಲ್ಲಿ ನೋಡಿದ್ದೀರಾ, ಅವತ್ತು ಖಾಲಿ ಆಗಿತ್ತು. ನೀವು ನೋಡಿ ವ್ಲಾಗ್ ನೋಡ್ತಿದ್ರೆ ಚಂದ್ರಪಟ್ಟಣ, ಇಲ್ಲಿ ವ್ಲಾಗಲ್ಲಿ ಪ್ರಮೋಷನ್ ಮಾಡ್ತೀನಿ ಅಷ್ಟೇನೆ. ಚಂದ್ರಪಟ್ಟಣ ಹಾಸನ್ ರೋಡ್ ಕೋರ್ಟ್ ಆಪೋಸಿಟ್ ಇರುತ್ತೆ. ಅದು ಓದೋ ಹುಡುಗ ಅಲ್ವಾ. 4:30 ಇಂದ 5:30 ಅಷ್ಟೇ ಲಾಸ್ಟ್ ಗೈಸ್. ಅಷ್ಟೊತ್ತು ಮುಗ್ದೋಗ್ಬಿಡುತ್ತೆ. ಸೊ ಯಾರು ಹೋಗ್ತಿದ್ರು ಲೊಕೇಶನ್ ನಿಮಗೆ ವ್ಲಾಗಲ್ಲಿ ತೋರಿಸಿದ್ದೀನಿ, ಇಲ್ಲಾಂದ್ರೆ ಒಂದು ವಿಡಿಯೋದಲ್ಲಿ ನೋಡಿ ನೀವು ಒಂದು ಪೇಜಲ್ಲಿ. ಹುಡುಗಿ ಚಂದ್ರಪಟ್ಟಣ ಸರ್ವಿಸ್ ಹುಡುಕ್ಬಿಟ್ಟು ಸಪೋರ್ಟ್ ಮಾಡಿ ಗೈಸ್ ಅಂತ. ಹುಡುಗ ಪಾಪ ಸ್ಕೂಲ್ ಮುಗಿಸ್ಕೊಂಡು ಕಾಲೇಜ್ ಮುಗಿಸ್ಕೊಂಡು ಬಂದು ಆ ಥರ ಏನೋ ಮಾಡಬೇಕು ಅಂತ ಮಾಡ್ತಾನಲ್ಲ. ನಾನು ಚಿಕ್ಕದಾಗ ಈ ಥರ ಪ್ಲಾನ್ ನಂಗೆ ಸಪೋರ್ಟ್ ಮಾಡಿರಲಿಲ್ಲ. ಸೊ ಸಪೋರ್ಟ್ ಅವ್ನಿಗೆ ಮನೆ ಸಪೋರ್ಟ್ ಮಾಡಿಕೊಡ್ತಾ ಇರೋದು. ಸೊ ನಂಗೆ ಇಷ್ಟು ಸಪೋರ್ಟ್ ಮಾಡಿರಲಿಲ್ಲ. ಅದಕ್ಕೆ ನಾನು ಏನೇನು ಮಾಡ್ತಿದ್ದೆ ಅಂತ ಅಂದರೆ ಪಾಪ ನಿಮ್ಮ ಪ್ರಕಾರ ಏನೇನು ಮಾಡ್ತಿರ್ಬೋದು, ಮಾಡಿರ್ಬೋದು. ಹೋಗಿ ಕೆಲಸ ಮಾಡೋದು ಅದು ಇದೆ ಗೈಸ್. ನಾನು ಹೋಟೆಲ್ ಕೆಲಸ ಮಾಡಿ ಮತ್ತೆ ಇದು 10 ರೂಪಾಯಿ ಅದು ಫಸ್ಟ್ ವಾಟರ್ ಕ್ಯಾನ್. ಈಗ ವಾಟರ್ ಕಾಯಿನ್ ಬರೋ ಗೊತ್ತಾ ನಿನಗೆ? ಈಗ 1 ರೂಪಾಯಿ ಕಾಯಿನ್ ಹಾಕಿದ್ರೆ ಗೈಸ್ ಆ ಥರ ಫಸ್ಟ್ ಸ್ಟಾರ್ಟಿಂಗ್ ಬೆಂಗಳೂರಿದಾಗ ಲಾಂಚ್ ಆಯ್ತದು ಸ್ಟಾರ್ಟಿಂಗ್ ಫಸ್ಟ್. ಅದರಲ್ಲಿ ಕಾಯಿನ್ ಗೋಲ್ಡ್ ಕಾಯಿನ್ಗಳು ಇವಾಗ ಬಿಡಿ ಸ್ಕ್ಯಾನರ್ ಗಿನ್ನೆಲ್ಲ ಬಿಟ್ಬಿಟ್ಟವ್ರೆ. ಅವಾಗ ಕಾಯಿನ್ಗಳನ್ನ ನಾನು ಕಾಯಿನ್ ಕೊಡ್ಬೇಕಾಯ್ತು ಅವರಿಗೆ. 10 ರೂಪಾಯಿ ಕೊಟ್ಟರೆ ಕಾಯಿನ್ ಇರೋವಲ್ಲ, ನಾವು ಕಾಯಿನ್ ಮಾಡಿಕೋಬೇಕಾಗಿತ್ತು. ಎಷ್ಟು ಸ್ಕೂಲ್ ಮುಗಿಸ್ಕೊಂಡು ಸಾಯಂಕಾಲ 6 ಗಂಟೆಗೆ ಬಿಟ್ರೆ 9 ಗಂಟೆ 10 ಗಂಟೆಗೆ ನನಗೆ ಎಷ್ಟು ರೂಪಾಯಿ ಕೊಡ್ತೀರಿ ಹೇಳು? 10 ರೂಪಾಯಿ. ದೇವ್ ನಂಬರ್ 10 ರೂಪಾಯಿ ಕೇಳಬೇಕಾರೆ ಯಾರು 10 ರೂಪಾಯಿ. ಕಷ್ಟ. 6 ಗಂಟೆ 10 ರೂಪಾಯಿ ಕೊಡ್ತಿದ್ರು. 10 ರೂಪಾಯಿ ಅಲ್ಲ 100 ರೂಪಾಯಿ ಸಾರಿ 10 ರೂಪಾಯಿ 100 ರೂಪಾಯಿ ಕರೆಕ್ಟ್. 100 ರೂಪಾಯಿ ಇಸ್ಕೊಂಡು ಗೈಸ್ ನಾನು ಬರ್ತಿದ್ದೆ. ಮತ್ತೆ ತುಂಬಾ ಕೆಲಸಗಳು ಮಾಡಿದ್ದೀನಿ ಬಿಡಿ, ನಾನು ಬೇರೆ ಪ್ರಶ್ನೆ ಹೇಳ್ಕೊಳ್ಳೋ ಟೈಮಲ್ಲಿ. ಸೊ ಹಂಗೆ ಹುಡುಗನ ನಾನು ಖುಷಿ. ಅದಕ್ಕೆ ನಾನು ಕಮೆಂಟ್ ಮಾಡಿದೆ, ವ್ಲಾಗು ಮಾಡ್ತಿದ್ದೀನಿ, ರೀಲ್ಸು ಮಾಡಬೇಕು ಅನ್ಕಂದೆ. ಬಟ್ ರೀಲ್ಸ್ ನಾನೇ ಹೋಗಿ ಕೇಳೋದಕ್ಕಿಂತ ಅವ್ನು ಕೇಳಿ ಮಾಡಿಸ್ಕೊಳ್ಳೋದು ಒಳ್ಳೆ ವಿಷಯ ಅಂತ ನಾನು ಸುಮ್ಮನೆ ಆಗಿದ್ದೀನಿ. ಸೊ ಅದು ಬಿಡಿ, ಅದರ್ವೈಸ್ ಏನಿಲ್ಲ. ಅದಾದ್ರೆ ನಿನ್ನ ಪಾಪಮ್ಮ ತಿನ್ಬೇಕು ಅನ್ಕೊಂಡಿದ್ದು ಇಷ್ಟು ದಿನ ಆದ್ಮೇಲೆ ನಿಂಗೆ ತಿರಮಿಸ್ ಬಂದಿದೆ. ಅದಕ್ಕೆ ನಿನ್ನ ಮಾತು ಅಭಿಪ್ರಾಯ ಏನಂತೀರಾ? ಮೈಕು ಹೇಳಿ. ಖುಷಿ ಆಗ್ತಿದೆ, ತಿನ್ಬೇಕು ಅಂತ ಅನಿಸ್ತಾ ಇದೆ. ಆಮೇಲೆ ಅದಾದ್ಮೇಲೆ ಹೆಂಗಿದೆ ಟೇಸ್ಟ್ ಅಂತ ಕ್ಯೂರಿಯಾಸಿಟಿ ಇತ್ತು. ನಾನು ಹೊಸದೇ ತಿಂದೇ ಇರ್ಲಿಲ್ಲ ಅಲ್ಲ, ಹೊಸದೇ ನೋಡೋಣ. ನನ್ನ ಪ್ರಕಾರ ಅದು ಚೀಸ್ ತರ ಇರುತ್ತೆ, ಚೀಸ್ ಮೇಲೆ ಚಾಕ್ಲೇಟ್ ಹಾಕಿರ್ತಾರೆ ಅನ್ಕೊಂಡಿದೀನಿ. ಇನ್ನೊಂದ್ ಕಡೆ ಬರೀ ಚಾಕ್ಲೇಟ್ ಫ್ಲೇವರ್ ಇರ್ಬೋದು, ಇಲ್ಲ ಅಂದ್ರೆ ಇನ್ನೊಂದು ಆಪ್ಷನ್ ಏನು ಅಂದ್ರೆ ಬ್ರೆಡ್ ಅಲ್ಲಿ ಎಗ್ಲೆಸ್ ಅಂತಲ್ಲ, ಬ್ರೆಡ್ ಎಗ್ಲೆಸ್ ಮಾಡ್ಬೋದು, ಅದ್ರಲ್ಲೂ ಮಾಡ್ಬೋದು. ಹಂಗೆ 3 ಆಪ್ಷನ್ ಇದೆ. ಆ 3 ಆಪ್ಷನ್ ಅಲ್ಲಿ ಯಾವ್ದು ಅಂತ ಗೊತ್ತಿಲ್ಲ ನನಗೆ. ನೋಡೋಣ. ಬಾಯ್ ನೋಡಿ ಗೈಸ್ ನೀರ್ ಹೆಂಗ್ ಬರ್ತೈತೆ. ಒಳ್ಳೆ ಖುಷಿ ಅದ. ಎಷ್ಟು ಖುಷಿ ಅದೆ ತುಂಬಾ.
ಅದು ಗೈಸ್ ಏನ್ ಗೊತ್ತಾ ಹೆಂಗಾಗಿತ್ತು ಪಾಪಮ್ಮ, ನಾವ್ ಈಗ ಹೋಗಿತ್ತು ಹೆಂಗಾಗಿತ್ತು? ಹೋಗ್ಬೇಕಾದ್ರೆ ಇರ್ಲಿಲ್ಲ, ನನಗ್ ಡಿಸಪಾಯಿಂಟ್ ಆಗಾಯ್ತು. 3 ದಿನದಿಂದ ತಿರಾಮಿಸು ಅನ್ಕೊಂಡು ಇಲ್ಲಿಂದ ಕರ್ಕೊಂಡು ಹೋಗೋದು, ಅಲ್ಲಿ ನೋಡಿದ್ರೆ ಇಲ್ವೇ ಇಲ್ಲ. ಅಯ್ಯೋ, ನೋಡಿದ್ರೆ ಇವತ್ತು ಅದಾದ್ಮೇಲೆ ಕ್ಲಾಸ್ ನೋಡ್ಕೊಂಬಂದು ಈಗ ಬರ್ಬೇಕಾದ್ರೆ ಕರೆಕ್ಟಾಗಿ ನಿಂತ್ಕೊಂಡಿದ್ದಾರೆ. ಅಷ್ಟ್ರಲ್ಲಿ ಎಲ್ಲ ಫುಲ್ಲು ಆ ಕಡೆ ಈ ಕಡೆ ಎಲ್ಲ ತುಂಬಾ ಜನ ನಿಂತಿದ್ದಾರೆ. ನಾನು ಅನ್ಕೊಂಡಿರಲಿಲ್ಲ ಅಷ್ಟು ಜನ ಬರ್ತಾರೆ ಅದಕ್ಕೆ ತಿನ್ನೋದಿಕ್ಕೆ ಅಂತಾನೆ. ಅದಾದ್ಮೇಲೆ ಎಲ್ಲರೂ ನಿಂತಿದ್ರಲ್ಲ, ಅದಾದ್ಮೇಲೆ ಖಾಲಿ ಆಗೋಗಿದ್ದೇನೋ ಅನ್ಕೊಂಡೆ. ಅದಾದ್ಮೇಲೆ ಖಾಲಿನೇ ಏನೂ ಆಗಿರ್ಲಿಲ್ಲ. ಒಂದ್ ಹತ್ತಿದೆ ಅಷ್ಟೇ ಲಾಸ್ಟ್ ಅಂತ ಅಂದ್ರು. ಅದಾದ್ಮೇಲೆ ಇಸ್ಕೊಬಂದೆ. ಇಲ್ಲ ಗೈಸ್, ಈಗ ನಾನು ನಂಬರ್ ತಗೊಂಡ, ಇನ್ನು ನಿಮಗೆ ತಿನ್ಬೇಕು ಅಂದ್ರೆ ನನಗೆ ಫೋನ್ ಮಾಡಿ ನಾನು ರೆಡಿ ಮಾಡಿರ್ತೀನಿ ಅಂತ ಹೇಳೋನೆ, ಅದು ಕೊಡ್ತಾರೆ ಅವರು. ಅದರ್ವೈಸ್ ಗೈಸ್ ನನಗಂತೂ ಸಖತ್ ಖುಷಿ ಆಯ್ತು. ಯಾಕಂದ್ರೆ ಹೆಂಗೆ ಅನ್ಸ್ಬಿಡ್ತು, ನಾನು ಅದಕ್ಕೆ ಹೇಳೋದು, ಏನಾದ್ರೂ ವೆಯ್ಟ್ ಮಾಡಿ ಕಾಯ್ದು ತಿಂದರೆ ಅವ್ರು ಸಿಕ್ಕಿದ್ರೆ ಅದಕ್ಕೊಂದು ಬೆಲೆ ಅಂತ. ಸಡನ್ನಾಗಿ ಏನು ಸಿಕ್ಕಿದ್ರು ಕೂಡ ಸಡನ್ನಾಗಿ ಏನು ಬಂದರೂ ಕೂಡ ಬೆಲೆ ಇಲ್ಲ. ನಾನು ಇಷ್ಟ ನೋಡಿ ಕಾರ್ ತಗೋಬೇಕು ಅಂತ ಇದ್ದೀನಿ. ಅದು ತಗೋಬೇಕು ಅಂತ ಯಾವ್ಯಾವ ತಗೋಬಿಟ್ಟಿದ್ರೆ ನನಗೆ ಆ ಫೀಲೇ ಇಲ್ಲ. ಈಗ ತಗೋಬೇಕು ಅಂತ ಕಾಯ್ದುಬಿಟ್ಟು ತಗೋತೀನಿ ನೋಡಿ, ಅದಿರೋ ಮಜಾನೇ ಬೇರೆ ಅಲ್ಲ ಪಾಪಮ್ಮ. ಇಷ್ಟೊತ್ತಿಗೆ ಇಲ್ಲಿರ್ತಿತ್ತು 1-2-3 ತಿಂಗಳಾಯ್ತು. ಪ್ಲಾನ್ ಇತ್ತು, ಬಟ್ ಅದೇನೋ ಸ್ವಲ್ಪ ವೆಯ್ಟ್ ಮಾಡಿ ತಗೊಳ್ಳೋಂತ ಪ್ಲಾನ್ ಮಾಡಿದ್ದೀವಿ. ಸೊ ಅದು ಬರಲಿ. ಅದರ್ವೈಸ್ ಇನ್ನು ಅಮ್ಮ ನಿಂಗೆ ಖುಷಿ ಅದ ನೀನು? ಅಷ್ಟು ಸಾಕು ಗೈಸೆ. ಈಗ ತಿನ್ನಬೇಕಾದ್ರೆ ಅವಳು ಅದನ್ನು ನಾನು ಟೇಸ್ಟ್ ಮಾಡಿಬಿಟ್ಟು ನಿಮಗೆ ಹೇಳ್ತೀನಿ ಹೆಂಗಿದೆ ಅಂತ. ಅದು ನಮ್ಮ ಪುಟಾಣಿಗಳು ಬರಲಿ, ಇವ್ರಿಗೂ ಕೊಡೋಣ. ನಮ್ಮ ಪುಟಾಣಿಗಳಿಗೂ ಅದಕ್ಕೆ ತಿಂದುಬಿಟ್ಟು ಗೈಸ್ ಟೇಸ್ಟ್ ಮಾಡ್ತೀನಿ. ಬಟ್ ನಾನೊಂದು ತುಂಬ ದಿವಸದಿಂದ ಅಂದ್ಕೊಳ್ಳಿ ಸುಮ್ಮನೆ ಟ್ರ್ಯಾಕ್ ಮಾಡ್ತಿಲ್ಲ ಬ್ಲಾಗ್ನ. ಏಯ್ ಐ ಮಾಡೋ ಆಯ್ ಮಾಡ್ರು. ಅಯ್ಯೋ 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 ಗೈಸ್ ಬನ್ನಿ. ಗೈಸ್ ಇವಾಗ ಫೈನಲಿ ಅದನ್ನ ಫ್ರೀಜರ್ ಅಲ್ಲಿ ಮಡಗಿದೀವಿ. ಪಾಪ ಎಷ್ಟು ನಿಮಿಷ ಫ್ರೀಜರ್ ಅಲ್ಲಿ ಮಾಡ್ಬೇಕು ಅದನ್ನ? 20 ಮಿನಿಟ್ಸಾ ಗೈಸ್? 20 ಮಿನಿಟ್ಸ್ ಫ್ರೀಜರ್ ಮಡಗಿದೀವಿ. ಅದಾದ್ಮೇಲೆ ತಿನ್ಬಿಟ್ಟು ಎಡ್ಸ್ಕೋ ತಿನ್ನ ಫಸ್ಟ್ ತಿನ್ನ, ನಿಮ್ಗೆ ತೋರಿಸ್ತೀನಿ ನಿಮ್ಗೆ. ಶುರು ಮಾಡಮ್ಮ, ಬೆಳಿಗ್ಗೆ ಕಾಣಿಸ್ಕೊಂದಿಲ್ವಲ್ಲ? ಆಯ್ ಮಾಡಿ ತಿರ್ಗಿ ಕಡೆ ಹುಷಾರದ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ ಈ ನನ್ನ ಮಕ್ಳು ಹಿಂಗೆ ಬಿಸಾಕ್ತಾರೆ, ಹಿಂಗೆ ಇರ್ಕಿನ ನಾವು ಹುಡುಕ್ಬೇಕು. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಳು. ಇವನು ಈ ಸೈಕಲ್ ಹೊಡೋಣ ಗೈಸ್, ಏನೋ ಕೇಳ್ರೆ ಹೇಳ್ತಾನೆ, ಬೇಡ ಬಿಡಿ ಆರಾಮ. ಅವನು ವ್ಯೋಮಕ್ಕೆ ಬರೋದ್ರೆ ಸೈಕಲ್ ಹೊಡೋಣ ಅವನು. ಇವಾಗ ನಾವು ತಿರಾಮಿಸ್ ಬ್ಯಾಟಿಂಗ್ ಮಾಡೋಕ್ಕೆ ಫುಲ್ ಪ್ರಿಪೇರ್ ಆಗ್ತಾ ಇದೀವಿ. ಸೊ ತಿರಾಮಿಸ್ ಹೇಗಿದೆ ಅಂತ ನೀವು ನೋಡಿ ಬನ್ನಿ. ಇದು ಹೊಸ್ತಾ ಇವು ತಗೊಂಬರೋಗಂದ್ರೆ ವೆಯ್ಟ್ ಮಾಡಿಸಿ ಗೈಸರು ಜೋರಾಗಿ ಹೇಳ್ತಿದ್ದಲ್ಲ ಪಾಪ. ಇಲ್ಲಿ ಅಕ್ಕಪಕ್ಕರು ಹೊಟ್ಟೆ ಉರಿಸ್ತಿದೀವಿ, ಅದಕ್ಕೆ ಜೋರಾಗಿ ಹೇಳ್ಬೇಡ ಪಾಪ ಅಂತ ಅವಳೆ. ಇರ್ಲಿ ಗೈಸ್, ತಿರಾಮಿಸ್ ಎಲ್ಲರಿಗೂ ಇಷ್ಟ. ನಾನು ತಂದಿದ್ದೆ ಒಂದೇ ಅದ್ರಲ್ಲಿ ಬೇರೆ 2 ಇದೆಯಾ? ಓ, ನ್ಯೂಟ್ರಲ್ ಫುಡ್ ಜಂಕ್ ತಿಂದಿಲ್ವ ನೀನು? ಹಿಂಗ್ ಮಡಿಕ ತಿನ್ಬೇಡ ಕಣೆ. ಅಲ್ಲ ಅವಾಗ ಹೇಳಿ ಜಂಕ್ ಫುಡ್ ನ ಕೊಡ್ಸಲ್ಲ ಅಂತ, ಅದಕ್ಕೆ ಡೈಲಿ ಕೊಡ್ಸಲ್ಲ. ಈಗ ನೋಡಿ ತಿರಾಮಿಸ್ ನಾನೇ BT ಬ್ರದರ್ಸಾ ತಿರಾಮಿಸ್. ಬಾ ಈಗ ಟೇಸ್ಟ್ ಮಾಡುವ ಗೈಸ್ ಬನ್ನಿ. ಓ ಇವ್ರು ಇಲ್ಲಿ ಅಲ್ಲ ರೆಡಿ ಅವರೇ. ಗೈಸ್ ನೋಡಿ ಗೈಸ್, ಹೆಂಗ್ ಚಕ್ಕಲ್ ಬೇಕಾದ್ರೆ ಮಟ್ಟು ಕೂತ್ಬಿಟ್ಟಿದ್ದೀನಿ. ಈಗ ಒಳ್ಳೆ ಬ್ಯಾಟಿಂಗ್ ಮಾಡೋಣ. ಬಿಚ್ಚು ಬೇಗ ನನಗೆ ಕೈ ಥೂ ಯಪ್ಪ. ಗೈಸ್ ನೋಡಿ ಟೇಸ್ಟ್ ಹೆಂಗಿರುತ್ತೆ, ಬೈಟ್ ಆಯ್ತಾ? ನಿಜ ಹೇಳು ಗೈಸ್, ಕ್ರೆಡಿಟ್ ಜಾಸ್ತಿ ಇದೆ ನನಗೆ. ಚೀಸ್ ಚೆನ್ನಾಗಿದೆ, ಟ್ರೈ ಮಾಡಿ. ಇನ್ನೂ ಬೈಟ್ ತಿಂತೀನಿ ನಾನು. ಎಗ್ಲೆಸ್ ಆಯ್ತು. ಹೊರಗಡೆ ಏನಿತ್ತಳು? ಏನು ಒಳ್ಳೆ ಏನಿದೆ? ನನಗಂತೂ ಅಯ್ಯೋ. ಒಳಗಡೆ ಇಲ್ಲೇನೋ ಇದೆ ಒಳ್ಳೆ. ಏನಿದೆ ಅಂತಂದ್ರೆ ಅರಸ್ಕೆಲ್ಲ ಬ್ರೆಡ್ ಆಗಿರ್ತಾರೆ, ಅದಕ್ಕೆ ಕಾಫಿ ಡಿಪ್ಪಿಂಗ್. ಸೂಪರ್ ಆಗಿ ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂತ ಸೂಪರ್ ಆಗಿದೆ. ತಿಂದ್ಬಿಟ್ಟು ಎತ್ತಿದ್ವಿ, ಬಿರಿಯಾನಿ ಮಾಡ್ತಾಳೆ ಇವಾಗ. ಈ ಗಟ್ಟಿ ಇಟ್ಕೋ. ನೋಡಿ ಗೈಸ್ ಇಲ್ಲಿ ಯಪ್ಪ ಕಿತ್ತಾಡ್ತೀವಿ ನಾವು ಗೈಸ್ ತಿನ್ನೋದಕ್ಕೆ. ಸಾಕ್ಬಿಡು ನೋಡು ರಸ್ಕೆ ಪಕ್ಕ. ನಾವು ಬಿರಿಯಾನಿ ತಿಂದಾದ್ಮೇಲೆ ನಾನು ಮರ್ತ್ಬಿಡ್ತೀನಿ, ನೆನ್ಪು ಮಾಡಿ ಗೈಸ್ ನೀವು. ಪ್ರೋಟೀನ್ದು ಚಿಕನ್ ತರಬೇಕಾಗಿತ್ತು ನಾನು.
ಚಿಕನ್ ತರಲಿಲ್ಲ, ಮತ್ತೆ ಪಾಪಮ್ಮ ಬಿರಿಯಾನಿ ಮಾಡ್ಕೊಡ್ತೀನಿಲ್ಲ ಡೇಟ್ ಅದು ತರಕ್ಕೆ ಅಂತ ಹೋಗ್ತಾ ಇದ್ದೀನಿ. ಲೆಟ್ಸ್ ಗೋ. ನೋಡಿ ಗೈಸ್, ಇದು ಮೊಸರು ಪ್ಯಾಕೆಟ್. ಬೈ ಇದು ಇಷ್ಟು ಸಣ್ಣ ಬರೋದು, ಎಷ್ಟು ರೂಪಾಯಿ ಇದು? ಹಾ, 10 ರೂಪಾಯಿ. ಇಲ್ಲಿ ನೋಡಿ ಗೈಸ್, ಎಷ್ಟು ಸಣ್ಣ ಇದೆ. ನನಗಂತ ಸ್ಟ್ರೈಕ್ ಆಗ್ಬಿಟ್ಟೆ ನಮ್ಗೆ ನೋಡಿದ್ದನ್ನ. ಈಗ ಇದು ಮೊಸರು ಅಂತ ತಗೊಂಡು ಈಗ ಹಾಲು ಕೇಳ್ತೀನಿ ಗಾಡಿ. ಕಡ್ಡಿ ಹಿಡ್ಕೊಂಡು ನನ್ನ ಮೇಲೆ ದೌರ್ಜನ್ಯ ಮಾಡ್ತಿರೋದು. ಲೇಡಿ ಡಾನ್, ಲೇಡಿ ಡಾನ್ ತರ ಕಾಣ್ತಾಳೆ. ಲೇಡಿ ಅಂತ ಬರ್ತಾ ಬಿಡು, ಅದು ಆಟ ಆಡ್ತಾಳೆ, ಬರ್ತಾಳೆ, ಇಲ್ಲಿ ಮಾತಾಡು. ಲೇಡಿ ಡಾನ್. ನೋಡಿ ಗಾಯ್ಸ್, ಆಮೇಲೆ ದೌರ್ಜನ್ಯ ಮಾಡ್ತಾವ್ರೆ. ಇಲ್ಲಿ ಹತ್ತೇಟು. ಈಗ ಎತ್ತೇಟು ಹೊಡಿತೀನಿ. 3 ಏಟು ಹೊಡಿತಿದ್ದೆ. 4, 5, 6, 7, 8, 9, 10. 10ನೇದು. ನಾನು ಮಾತು ಪೂರೈಸ್ಬೇಕು ತಾನೆ, ಹಂಗೆ ಸುಳ್ಳು ಹೇಳ್ಬಾರ್ದು. ಹೌದಾ, ನಮ್ಮ ಪೂರೈಸ್ಯಾ? ಹಂಗಾರೆ ಇಲ್ಲಿಂದ ಯಾರು ಓಡೋಗು, ಅಲ್ಲಿವರೆಗೂ ಓಡ್ಬೇಕು. ಓಡ್ಬಿಟ್ಟು ಬಂದೆ ಅಲ್ಲ ನಾಟಕ ಆಡಕ್ಕೆ. ಸ್ಕೂಲ್ ಹೆಂಗ್ ಗೊತ್ತಾ, ಹಿಡ್ಕೊಳ್ಳಿವು ನಡ್ಕೋದ್ ಹಿಂಗೆ. ಏನಂತಿದ್ರು, ಇಡಿ ಕೈ ಇಡಿ, 200 ಟೇಬಲ್ ಇಡು, 200 ಟೇಬಲ್ ಸೈಡ್ ಅಂತ ಹೇಳ್ತಿತ್ತು. ಕೀಪ್ ಯುವರ್ ಹ್ಯಾಂಡ್ ಲೈಕ್ ದಿಸ್, ಕೀಪ್ ಇಟ್. ನಿಮ್ಗೆ ಅಷ್ಟು ಅಲ್ಲಲ್ಲ, ಹೆಂಗಾಗತ್ತಾ ಟೀಚರ್ ಅನ್ಕೊಂಡ್ ಬೇರೆ ಹೊಡಿತಿದ್ರು. ನಿಮಗೆ ಅಷ್ಟು ನಿಮಗೆ ಅಲ್ಲಲ್ಲ. ಇನ್ನೊಂದ್ ಕೇಳಿಲ್ಲಿ, ಆ ಸಿಸ್ಟರು ಸ್ಪೆಕ್ಸ್ ಹಾಕಿರೋದು ನೋಡ್ತಿದ್ರು. ಸಿಸ್ಟರ್ ನೋಡಿ, ಸಿಸ್ಟರ್ ಮಾಡ್ಕತ್ತೊಳ್ಳೆ. ಕೀಪ್ ಇಟ್ ಯುವರ್ ಹ್ಯಾಂಡ್ ಲೈಕ್ ದಿಸ್. ಅಷ್ಟೇ, ನಿಮಗೆ ಇಷ್ಟೇ ಕೊಡಿಲಿ. ನಿಂಗೆ ಒಡೆಯಲ್ಲ ಕೊಡಿಲಿ ಗೈಸ್. ನಮಗೆ ಸಿಸ್ಟರ್ ಯಾರ ಗೊತ್ತಾ? ಆ ಸಿಸ್ಟರ್ ಅಂತೂ ಅವರು ಸ್ಪೆಕ್ಸ್ ಹಾಕ್ತಿರ್ಲಿಲ್ಲ. ಅವ್ರು ಹಿಂಗ್ ನೋಡ್ತಿದ್ರು, ಹಿಂಗೆ ಆಡ್ತಿದ್ರು, ಹಿಂಗ್ ಕೊಡ್ತಿದ್ರು. ಗೈಸ್ ಇವ್ರು ಹಿಂಗೆ ನಮ್ನ ಹೆಂಗ್ ಗೊತ್ತದ, ತಗಲಾ ನಮ್ ತೋರಿಸಿ ನೋಡಿದ್ವಿ, ತಗಲಾ ತೆಗಿರಲ್ಲ ಇದು ಹಿಂಗೆ ಇಲ್ಲಿ ಹಿಂಗ್ ಎತ್ಕೊಬಿಟ್ಟು ಉಲ್ಟಾ ಹೊಡೆಯಂಗಿಟ್ಟಿಲ್ಲ ನಮ್ದ್ರಲ್ಲಿ. ಹಿಂಗ್ ಎತ್ಕೊಂಡು ಗಾಯ್ಸ್ ನಮ್ಗೆ ಇಷ್ಟ ಕಡೆ ಎತ್ತವ್ರು. ಇಲ್ಲಿ ಎತ್ತಿ ಕಳ್ಸು ರಪ್ಪನಾಗಿ ಹಿಂಗ್ ಹೊಡಿಯೋರು ಗೊತ್ತಾ. ನಾವು ನಂದು ಬಿಡು, ಮೋಹನ್ ಚೆಲ್ಲಾಡ್ಸಾಗಿದ್ರು. ಮೋಹನ್ ಲಾಕ್ ಮಾಡಿದ್ನಲ್ಲ, ಹಿಂಗೂ ಹೊಡಿತಿದ್ರು, ಕೈಗೂ ಹೊಡಿತಿದ್ರು, ಕಾಲಿಗೂ ಹೊಡಿತಿದ್ರು. ಇವ್ರಿಗೆ ಕೇಳ, ಇವ್ರಿಗೆ ಹೆಂಗ್ ಹೊಡಿತಿದ್ರು ಅಂತ ಹೇಳಕಳ್ರಿ. ಬರ್ರೆ ಕಡೆಗಿಲಿ ಅನ್ಸಮ್ಮ, ನಿಮ್ಗೆ ನಿಮ್ ಸ್ಕೂಲ್ ಹೆಂಗ್ ಹೊಡಿತಿದ್ರು? ನಿಮ್ ಸ್ಕೂಲ್ ಹೆಂಗ್ ಹೊಡಿಲ್ಲ? ಸುಂದ್ರ ನಮ್ಮ ಕೈ ಇವನು. ನಿಮ್ ಸ್ಕೂಲ್ ಹೆಂಗ್ ಹೊಡಿತಿದ್ರು ನಿಮಗೆ? ಪೈಪಲ್ಲಿ ಹೆಂಗ್ ಹೊಡಿತಿದ್ರು? ಕೈ ಇಲ್ಲಿ ಒಂದು ಎತ್ತರತಾನೆ. ಇವ್ರಿಗೆ ಹೆಂಗ್ ಗೊತ್ತಾ, ಬರೀ ಇವ್ರಿಗೆ ಸ್ಕೂಲ್ ಒಳ್ಳೆದ. ಅದು ಇವ್ರ ಭಾಷೆ. ಹೆಂಗೆ ಇಂಗ್ಲಿಷ್ ಅಲ್ಲಿ ಕೀಪ್ ಯುವರ್ ಹ್ಯಾಂಡ್ ಲೈಕ್ ನಮ್ದಾಗೆ ತೆಗಿಲ ನಿಮ್ಮ ತೆಗಿಲ ಅಟ್ಲ. ರವ್ ಫಾರ್ಮ್ ರವಂಗಳಿಗೆ ಸಿಗಾಗ ನಾನು ಹೇರ್ ಕಟ್ ಮಾಡಿಸ್ಕೊಂಡ್ ಬರಕ್ ಹೋಗ್ತಾ ಇದ್ದೀನಿ. ಮೇಡಮ್ ಅಲ್ಲಿ ಬಿರಿಯಾನಿಗೆ ಫುಲ್ ಏನ್ ಗೈಸ್ ಪಟ್ಟದ ಗೈಸ್, ಇವಾಗ ಫುಲ್ ಪ್ರೊಫೆಷನಲ್ ಶೆಫ್ ಆಗ್ಬಿಟ್ಟಿದ್ದಾರೆ. ಬನ್ನಿ ಗೈಸ್, ಸ್ವಲ್ಪ ಏರ್ ಕಟ್ರ ಏರ್ ಸೆಟ್ ಆದ್ರೆ ಹಿಂಗೆ ಸ್ವಲ್ಪ ಜಾಸ್ತಿ ಲಾಂಗ್ ಆಗಿತ್ತು. ಏನ್ ಐಟಮ್ಸ್ ಮಾಡಕ್ಕೆ? ಲವಂಗ, ಸ್ಪೈಸಸ್ ಯಾವ್ದು ಇಲ್ಲ. ತಗೊಂಡ್ಬರ್ಬೇಕು ಗೈಸ್. ನಾನು ಈ ಮಂತ್ ನಾವು ಹೋಗಿದ್ದೀವಿ ನಾವು ಮಾರ್ಕೆಟಿಗೆ. ಅದ್ರ ಸ್ಪೈಸಸ್ ತಂದಿರ್ಲಿಲ್ಲ. ಅದೆಂತಪ್ಪ ನನ್ ತಪ್ಪ ಕರೆಕ್ಟ್ ಲಾಸ್ಟ್ ವೀಕ್ ಏನೋ ಮಾರ್ಕ್ ಹೋಗಿದ್ದೀವಿ. ಇವಳು ತರ್ದ್ರೆ ನಂದೇನಾಗತ್ತೆ ಗೈಸ್. ಅದಕ್ಕೇನೆ ಈಗ ಅದೇನ್ ತಗೊಂಡ್ಬಂದ್ಬಿಡೋಣ. ನಾನು ಹೇರ್ ಸೆಟ್ ಮಾಡಿಸ್ಬೇಕು, ಯಾಕಂದ್ರೆ ಸ್ವಲ್ಪ ಚೆನ್ನಾಗಿದೆ. ಬಟ್ ಇದೆ ಸ್ವಲ್ಪ ಬ್ಯಾಕ್ ಸೈಡ್ ಎಲ್ಲ ಒಂಥರ ಕಾಣಿಸ್ತಿತ್ತು. ಸೊ ಅದಕ್ಕೆ ಅದೆಲ್ಲ ಪ್ಲಾನ್ ಮಾಡಿ ಆ ಹೇರ್ ಕಟ್ ನನ್ಗೊಂದು 45 ಮಿನಿಟ್ಸ್. ಇಲ್ಲ ನೀವ್ ಮಾಡಿರಿ ಬಾಸ್ ನೀವು. ನಾನು ಹೇರ್ ಕಟ್ ಮಾಡಿಸ್ಬೇಕು ಅಂದ ಪ್ಲಾನ್ ಚೇಂಜ್ ಮಾಡಾಕಿದ್ದಾರೆ ಮೇಡಮ್ ಅವರು. ಬಿಡೆ ಬೇಡ, ಬೀಳ್ತೀಯ ಕಡೆ ಇದಿದೆ. ಹೇಳ ಮಾತಾ ಕೇಳೋದಾಗ ಹೇಳು ಅಂತ. ಆ ಗಾಡಿ ಸರಿಯಾಗಿ ಬಿಡು, ನಾನೇ ಬಿಟ್ಟಿದ್ದೀನಿ ಅದನ್ನ. ಪ್ಲೀಸ್ ಹೇರ್ ಕಟ್ ಮಾಡಿಸ್ಕೊಡೋದನ್ನ ಕ್ಯಾನ್ಸಲ್ ಮಾಡಿದ್ದಾರೆ. ಇವ್ರಿಗೆ ಏನೇನು ಗೊತ್ತಿಲ್ಲ. ಯಾಕೆ ಕ್ಯಾನ್ಸಲ್ ಮಾಡಿದೆ ಹೇರ್ ಕಟ್ನ? ಹೆಂಗ ಆಡ್ತಾ ನೋಡಿ ಗೈಜುಗಳು. ಹೇರ್ ಕಟ್ ಮಾಡಿಸ್ಕೊಳ್ಳೋದು ಯಾಕೆ ಕ್ಯಾನ್ಸಲ್ ಮಾಡಿದೆ? ಹೇರ್ ಕಟ್ ಯಾಕೆ ಕ್ಯಾನ್ಸಲ್ ಮಾಡಿದೆ? ಯಾಕೆ ಅಂತ ಅಂದ್ರೆ ಈ ಕಡೆ ಬಾ, ಐಟಮ್ಸ್ ಇಲ್ಲ. ಲೇ ಹೇರ್ ಕಟ್ ಯಾಕೆ ಅಂತಂದ್ರೆ ಐಟಮ್ಸ್ ಹೆಸರು ಹೇಳ್ತಾವಳ ಹೇಳು. ಐಟಮ್ಸ್ ಇಲ್ಲ ಅದಕ್ಕೆ. ಲೇ ನನ್ ಹೇರ್ ಕಟ್ ಕಣೆ.
ಏರ್ ಕಟ್ಟ ಇನ್ನು ಏರ್ಸ್ ಜಾಸ್ತಿ ಏನ್ ಬೆಳ್ದಿಲ್ಲ. ಮೊನ್ನೆ ತಾನೇ ಕಟ್ ಮಾಡ್ಸ್ಕೊಂಡ್ ಬಂದಿರೋದು, ಮತ್ತೆ ಅವಾಗ ಹಾಕ್ತೀನಿ ಅಂತೆ. ದೇವ್ಗಿ ಬಂದಿರಂಗೆ ಏರ್ ಕಟ್ ಐಟಮ್ಸ್ ಇಲ್ಲ. ಏನ್ ಐಟಮ್ಸ್ ಇಲ್ಲ? ನಾನ್ ಅನ್ಕೊಂಡೆ ಐಟಮ್ಸ್ ಇಲ್ಲ ಅಂತ ಕಳಿಸಿದೀನಲ್ಲ, ಅದಕ್ಕೆ ಏರ್ ಕಟ್ಟಿಗೆ ಕಳಿಸ್ತಾ ಇಲ್ಲ ಅಂತಾರ ಆಯ್ತು. ಒಂದು 20 ರೂಪಾಯಿ ಸ್ಪೈಸಸ್ ತರಬೇಕು, ಅದಕ್ಕೆ ಐಟಮ್ ಇಲ್ಲ ಅನ್ಕೊಂಡು ಏರ್ ಕಟ್ ಮಾಡಿಸ್ಬೇಕು ಅಂತ. ಬರಲಿ ಸ್ಪೈಸಸ್ ಬೇಕು ಅಂತ ಹೇಳ್ತಾಳೆ. ಸ್ಪೈಸಸ್ ತಗೊಂಡ್ಬಿಡೋಣ. ಈ ಗಾಡಿಗೆ ಸಾಕಾಗ್ಬಿಡು. ಏನ್ ಹೇಳೋಣ, ಒಂದು ಪ್ಲಾನ್ ಇದೆ. 2 ತಿಂಗಳ ಪ್ಲಾನ್ ಆಗ್ಬಿಟ್ರೆ ಈ ಗಾಡಿಯ ಶೆಡ್ ಬಿಡ್ಬಿಡ್ತೀನಿ. ಮಂಗ ಇದು ಅಲ್ಲಾಡಿಸ್ತವಳೆ. ನಾನು ಅಲ್ಲಾಡಿಸ್ಬೇಕು ಅಂತ ನನಗೆ ಕರ್ಕೊಂಡು ಅಲ್ಲಾಡಿಸ್ತೇವೆ. ಒಂದ್ ಕೈಯಲ್ಲಿ ಮಾಡಿ ಹೇಳ್ತೀನಿ. ನಾನು ಸ್ವಲ್ಪ ಎಡಿಟಿಂಗ್ ಮುಟ್ಬಿಡ್ತೀನಿ.